ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಗತಿರ್ಭರ್ತಾ ಪ್ರಭುಃ ಸಾಕ್ಷಿ ನಿವಾಸಃ ಶರಣಂ ಸುಹೃತ್. ಪ್ರಭವಃ ಪ್ರಲಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ಈ ಜಗತ್ತಿಗೆ ಗತಿ ನಾನೇ, ಅದರ ಭರಣ ಮಾಡುವವನು ಪ್ರಭು ಮತ್ತು ಸಾಕ್ಷಿಯೂ ನಾನೇ. ಜಗತ್ತಿಗೆ ನಿವಾಸ ಸ್ಥಾನವು ಆಶ್ರಯದಾತನು, ಆಪ್ತನು, ಉತ್ಪತ್ತಿ ಸ್ಥಿತಿ ಪ್ರಳಯಕಾರನು ಮತ್ತು ಅವ್ಯಯ ಬೀಜನೂ ನಾನೇ. ಪರಿವರ್ತನೆ ಜಗದ ನಿಯಮ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಪರಿವರ್ತನೆ ಅಥವಾ ಬದಲಾವಣೆಯ ಹಿಂದೆ ಒಂದು ಶಕ್ತಿ ಕೆಲಸ ಮಾಡದಿದ್ದರೆ ಯಾವ ಬದಲಾವಣೆಯೂ ಅಸಾಧ್ಯ. ಒಬ್ಬ ವ್ಯಕ್ತಿಗೆ ದೇಹ ಕೈಕಾಲು ಚೆನ್ನಾಗಿದ್ದು ಆತನ ಮನಸ್ಸು ಸರಿ ಇದ್ದರೆ ಆತ ಸದಾ ಒಂದಿಲ್ಲೊಂದು ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು. ಆತನ ದೇಹದಲ್ಲಿ ಪರಿವರ್ತನೆ ತಾನಾಗಿ ಆಗುವುದು ಸಹಜ. ಪರಿವರ್ತನೆ ಆಗದಿದ್ದರೆ ಈ ಭೂಮಿಯಲ್ಲಿ ಬದುಕಲು ಅಸಾಧ್ಯ. ಇಂತಹ ಪರಿವರ್ತನೆ ಅಥವಾ ಬದಲಾವಣೆಯ ಸಮಯದಲ್ಲಾಗುವ ನಾಶವನ್ನು ಸರಿಪಡಿಸಿ ಇದನ್ನು ತುಂಬುವವನು ನಾನು ಎನ್ನುತ್ತಿದ್ದಾನೆ. ಈ ಪ್ರಪಂಚದಲ್ಲಿ ಅಸಂಖ್ಯಾತ ಜೀವಿಗಳು, ವಸ್ತುಗಳು ಇರುವುದು ಸಹಜ. ಇವೆಲ್ಲವೂ ಕೊಳೆತು ಬೇರೆ ರೂಪ ತಾಳಿರದಿದ್ದರೆ ಅಥವಾ ಮಣ್ಣಿನಲ್ಲಿ ಮಣ್ಣಾಗಿರದಿದ್ದರೆ ಈ ಪ್ರಪಂಚ ಕೆಲವೇ ದಿನಗಳಲ್ಲಿ ವಾಸಯೋಗ್ಯತೆ ಕಳೆದುಕೊಳ್ಳುತ್ತಿತ್ತು. ಇಂತಹ ಪ್ರಪಂಚ ಸದಾ ವಾಸಯೋಗ್ಯ ಮಾಡಲು ಒಂದನ್ನು ಇನ್ನೊಂದು ತಿಂದು ಬದುಕುವಂತೆ ಮಾಡಿ ಎಲ್ಲರೂ ಮಿತಿಯಲ್ಲಿರುವಂತೆ ಮಾಡಿರುವುದು ಭಗವಂತನ ಆಟವೇ ಸರಿ. ಬೇಕಾದಾಗ ಸೃಷ್ಟಿ ಮಾಡಿ ಈ ಜಗತ್ತಿಗೆ ಅವಶ್ಯಕತೆ ಇಲ್ಲದಾಗ ನಾಶ ಮಾಡುವ ಸೃಷ್ಟಿಕರ್ತ ಹಾಗೂ ಪ್ರಳಯಕಾರಕನಾಗಿ ನಾಶವಾಗದ ಬೀಜವಾಗಿದ್ದಾನೆ. ಪ್ರಳಯ ಕಾಲದಲ್ಲಿ ಉತ್ಪತ್ತಿಗೆ ಬೇಕಾಗುವ ಎಲ್ಲಾ ಬೀಜವು ಭಗವಂತನಲ್ಲಿ ಒಂದಾದರೆ ಮತ್ತೆ ಸೃಷ್ಟಿಯ ಸಮಯದಲ್ಲಿ ಭಗವಂತನಲ್ಲುಳಿದ ಬೀಜಗಳು ಸೃಷ್ಟಿಗೆ ಕಾರಣವಾಗುತ್ತವೆ. ಹರಿ ಓಂ ತತ್ಸತ್.